ಅಬ್ಸಲ್ಯೂಟ್ಲಿ ಫ್ಯಾಮಿಲೀಸ್ ಆ್ಯಕ್ಚುಲಿ ಬರಲೇಬೇಕು. ಈಗ 29 ರುಪೀಸ್ದೆಲ್ಲ ನಮಗೆ ಸ್ಟ್ರಾಬೆರಿ, ಪಿಸ್ತಾ, ಮ್ಯಾಂಗೋ ಆ್ಯಂಡ್ ಬಟರ್ ಸ್ಕಾಚ್, ಓಕೆ, ಈ ಥರ ಒಂದು ಸೆಲೆಕ್ಟೆಡ್ ಮಾತ್ರ ಸಿಂಗಲ್ ಸ್ಕೂಪಲ್ಲಿ ನಾವು 29 ಲಾಂಚ್ ಮಾಡಿದ್ದೀವಿ. ಓಕೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ ಸರ್? 100 ಕೊಡ್ತೇನೆ ಸರ್. 100 100%. ಖಾರ ಅಂತ ಅನಿಸ್ತಾ? ಇಲ್ಲ, ಕಸ್ಟಮರ್ ಈಸ್ ಎ ಕಿಂಗ್ ಆ್ಯಂಡ್ ಎಸ್ಪೆಷಲಿ ಇದು ಕಿಡ್ಸ್ಗೆ, ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಫುಡ್ ನಾವು ಯಾಕೆ ಚೂಸ್ ಮಾಡ್ತೀವಿ ಅಂದರೆ ಲೈಕ್ ದೇವರು ಅನ್ನೋದು ಮಕ್ಕಳಲ್ಲಿ ನಾವು ಕಾಣ್ತೀವಿ. ಓಕೆ. ಹಾಯ್, ಹಲೋ, ನಮಸ್ಕಾರ. ವಿಶ್ವಾದ್ಯಂತ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಕರಿಗೆ, ದೇಶ ಕಾಯೋದರಿಗೆ, ದೇಶದ ಬೆನ್ನೆಲುಬು ಪೂರೈಕರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಕನ್ನಡ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಗೋವಿಂದರಾಜ್ ನಗರದಲ್ಲಿ ಇರ್ತೀವಿ. ವಿಜಯನಗರ ಫುಡ್ ಸ್ಟ್ರೀಟ್ ಕ್ಲೋಸ್ ಆಗಿದೆ ಅಂತ ಸುಮಾರು ಜನ ಬೇಜಾರಲ್ಲಿರ್ತೀರಾ. ಇವತ್ತು ಗೋವಿಂದರಾಜ್ ನಗರದಲ್ಲಿ ಸಖತ್ತಾಗಿರುವಂಥ ಬೇಬಿ ಡಾರ್ಲಿಂಗ್ ಅಲ್ಲಲ್ಲ ಟಿಯರ್ ಅನ್ನೋ ಒಂದು ಸಖತ್ತಾಗಿರುವಂಥ ಸ್ನ್ಯಾಕ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಅಂತ ಬನ್ನಿ, ನಾನು ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಬರ್ಗರ್ ಇದು? ಎಕ್ಸಾಮ್ಸ್ ಎಲ್ಲ ಆದ್ಮೇಲೆ ನಮ್ಮಪ್ಪ ಕಾಂಬೋ ಕೊಡ್ಸಿದ್ದಾರೆ. ಒಂದು ಬರ್ಗರು, ಇನ್ನೊಂದು ಸ್ಯಾಂಡ್ವಿಚ್, ಆಮೇಲೆ ಇನ್ನೊಂದು ಪೆರಿ ಪೆರಿ ಫ್ರೆಂಚ್ ಫ್ರೈಸ್, ಇನ್ನೊಂದು ಪಿಸ್ತಾ ಐಸ್ ಕ್ರೀಮ್, ಜೊತೆಗೆ ಸ್ಪ್ರಿಂಗ್ ರೋಲ್ಸ್. ಅಷ್ಟು ಹಾಕೊಟ್ಟಿದ್ದಾರಾ? ಫ್ರೆಂಚ್ ಫ್ರೈಸ್ ಹೇಗಿದೆ? ಸಾಸ್ ಹಾಕಿ ಪೆರಿ ಪೆರಿ ಮಸಾಲ ಹಾಕಿ ಸಖತ್ತಾಗಿದೆ. ಖಾರ ಅಂತ ಅನಿಸ್ತಾ? ಇಲ್ಲ. ಯಾವ ಕ್ಲಾಸ್ ಓದ್ತೀಯಾ? 4th ಐತಿ, ಈಗ 5th. ಸ್ಯಾಂಡ್ವಿಚ್ ಹೇಗಿದೆ? ಸೂಪರ್ ಆಗಿದೆ. ಅದರಲ್ಲಿ ಅಮ್ಮ ಮಾಡ್ತಾರೆ, ಸಿಕ್ಕಾಬಟ್ಟೆ ಮಯೋಸ್ ಹಾಕಿದ್ದಾರೆ, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ. ಅವ್ರು ಹಾಕಿರೋ ಚಟ್ನಿ ಯಾವ ತರ ಇದೆ? ಖಾರ ಅಂತ ಅನಿಸ್ತಾ ಚಟ್ನಿ? ಗ್ರೀನ್ ಚಟ್ನಿ? ಇಲ್ಲ, ಅವರು ಹೋಮ್ ಮೇಡ್ ಮಾಡ್ತಾರೆ, ಮನೇಲಿ ಅಮ್ಮ ಮಾಡೋ ಥರನೇ ಅನಿಸ್ತಾರೆ. ಆ ಥರನೇ ಅನಿಸ್ತಾ ಇದೆಯಾ? ಹೌದು. ಐಸ್ ಕ್ರೀಮ್ ಹೇಗಿದೆ?
ಸಮ್ಮರ್ ಹಾಲಿಡೇಸ್ ಅಲ್ಲಿ ತಿನ್ನಕ್ಕೆ ಬಂಬಾಟಾಗಿದೆ. ಬೊಂಬಾಟಾಗಿದ್ಯಾ? ಚೆನ್ನಾಗಿ ಓದ್ಕೋಬೇಕು ಬೊಂಬಾಟಾಗೆ. ಹಾ ಹಾಯ್ ನಮಸ್ಕಾರ. ಹಾಯ್ ನಮಸ್ಕಾರ. ಏನ್ ತಗೊಳ್ತಾ ಇದ್ದೀರಾ ಇವತ್ತು? ನಾನಿವತ್ತು ಚಾಕೊಲಾವಾ ವಿತ್ ವೆನಿಲಾ ತಗೊಳ್ತಾ ಇದ್ದೀನಿ. ಓಕೆ. ನನಗೆ ಡೆಸರ್ಟ್ಸ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ಚಾಕೊಲಾವಾ ಅಂದರೆ ತುಂಬ ಇಷ್ಟ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದು ಟ್ರೈ ಮಾಡಿದಾಗೆ ಪರ್ಸ್ನಲ್ ಫೇವ್ರೇಟ್ ಆಗೋಯ್ತು ನನಗೆ. ಸೊ ನಾನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ ಡಿಯರ್ ಫ್ರಾಂಚೈಸಿಗೆ ಬಂದು ಚಾಕೊಲಾವಾ ಟ್ರೈ ಮಾಡಿ. ನಾಟ್ ಓನ್ಲಿ ಚಾಕೊಲಾವಾ ಬಟ್ ವೆರೈಟೀಸ್ ಆಫ್ ರೇಂಜಲ್ಲಿ ಸ್ಯಾಂಡ್ವಿಚಸ್, ಐಸ್ ಕ್ರೀಮ್ಸ್, ಬರ್ಗರ್ಸ್, ವ್ಯಾಫಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗೋದು ಎಲ್ಲ ಸಿಗುತ್ತೆ ಇಲ್ಲಿ. ಸೊ ನಾನು ರೆಕಮೆಂಡ್ ಮಾಡೋದು ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದು ಡಿಯರ್ ಫ್ರಾಂಚೈಸಿಗೆ ಒಂದ್ಸತಿ ಟ್ರೈ ಮಾಡಿ, ಯು ವಿಲ್ ಲವ್ ಇಟ್. ಫ್ಯಾಮಿಲೀಸು ಈ ರೆಸ್ಟೋರೆಂಟ್ ಬರ್ಬೋದಾ? ಅಬ್ಸಲ್ಯೂಟ್ಲಿ, ಫ್ಯಾಮಿಲೀಸ್ ಆ್ಯಕ್ಚುಲಿ ಬರಲೇಬೇಕು. ಬಿಕಾಸ್ ಇಲ್ಲಿ ನಾಟ್ ಓನ್ಲಿ ಇದು ಒಂದೊಂದೇ ಅಂತ ಹೇಳೋಕ್ಕಾಗಲ್ಲ, ಕಾಂಬೋಸ್ ಅವೈಲೇಬಲ್ ಇದೆ, 199 ಕಾಂಬೋಸ್. ಸೊ ತುಂಬ ಅಫೋರ್ಡೆಬಲ್ ರೇಂಜಲ್ಲಿ ನಮಗೆ ಪ್ರತಿಯೊಂದು ಸ್ಯಾಂಡ್ವಿಚಸ್ ಮತ್ತು ಫ್ರೆಂಚ್ ಫ್ರೈಸ್ ಮತ್ತು ಬರ್ಗರ್ ಒಂದು ಕಾಂಬೋ ಇದೆ 199ದು. ನನ್ನ ಫ್ಯಾಮಿಲಿ ಜೊತೆಗೆ ನಾನು ಬಂದಾಗ ನಾನು ಅದನ್ನು ಆಪ್ಟ್ ಮಾಡ್ತೀನಿ. ವಿಜಯನಗರ ಫುಡ್ ಪಾಯಿಂಟ್ನ ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಳ್ತಿದ್ದೀರಾ, ಎಲ್ಲರೂ ಹೋಗ್ಬಿಟ್ಟು ಪ್ರತಿಯೊಂದೊಂದು ವೆರೈಟೀಸ್ ಆಫ್ ಫುಡ್ನ ನಾವು ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈಗ ಅಲ್ಲಿ ಯಾರ್ಯಾರು ಮಿಸ್ ಮಾಡ್ಕೊಳ್ತಿದ್ದೀರಾ, ಎಲ್ಲ ಒಂದೇ ಪಾಯಿಂಟಲ್ಲಿ ಡಿಯರಲ್ಲಿ ಸಿಗಿದ್ರೆ ಅಷ್ಟು ವೆರೈಟೀಸ್ ಆಫ್ ಫುಡ್ ನಿಮಗೆ ಇಲ್ಲೇ ಸಿಗುತ್ತೆ. ಸೊ ಪರ್ಫೆಕ್ಟ್ ಸ್ನ್ಯಾಕ್ಸ್ ಪಾಯಿಂಟ್ ಅಂತ ಹೇಳ್ಬೋದು. ಏನ್ ಸರ್ ಐಸ್ ಕ್ರೀಮ್ ತಗೊಂಡಿದ್ದೀರಾ? ಸರ್ ಬಟರ್ ಸ್ಕಾಚ್ ತುಂಬಾ ಟೇಸ್ಟಿ ಆಗಿದೆ. ಓಕೆ. ಎಷ್ಟು ಪೇ ಮಾಡಿದ್ರಿ ಸರ್ ಇದಕ್ಕೆ? ಸರ್ 29 ರುಪೀಸ್ ಪೇ ಮಾಡಿದ್ದೀನಿ. ಬೇರೆ ಕಡೆ ಎಲ್ಲ ತುಂಬಾನೇ ಜಾಸ್ತಿ ಇದೆ. ಓಕೆ. ಸೊ ಎಲ್ಲ ಹೋಲ್ಸ್ಕೊಂಡ್ರೆ ಇದು ಬೆಟರ್ ಸರ್. ಓಕೆ. ಡಿಯರ್ ಈ ಕಾರ್ನರ್ಗೆ ಬಂದ್ರೆ, ಫುಡ್ ಕಾರ್ನರ್ಗೆ ಬಂದ್ರೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಸರ್? ಸರ್ 5ಕ್ಕೆ 5 ಕೊಡ್ಬೋದು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಮಾಡ್ಕೊಂಡಿದ್ದೀರಾ ಸರ್ ತಾವು? ನಾನು ಫಿಲ್ಮ್ ಇಂಡಸ್ಟ್ರಿಯವರು. ಫಿಲ್ಮ್ ಇಂಡಸ್ಟ್ರಿ ಅವರಾ? ಸೂಪರ್. ಏನ್ ತಗೊಳ್ತಾ ಇದ್ದೀರಾ ಸರ್ ಇವತ್ತು? ಒಂದು ಮಿಲ್ಕ್ ಶೇಕ್ ತಗೋತಾ ಇದ್ದೀನಿ. ಓಕೆ. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಇಲ್ಲ ನಾವು ಇಲ್ಲ ಪರ್ಮನೆಂಟ್ ಕಸ್ಟಮರ್. ಓ. ಇವತ್ತು ನಾನು ಡ್ಯೂಟಿ ಮುಗಿಸ್ಕೊಂಡು ನಾನು ಮನೆಗೆ ಹೋಗೋ ಬದಲು ನೇರ ಇಲ್ಲಿಗೆ ಬಂದೆ. ಏನು ಬಿಸಿಲು, ಏನು ಕತೆ. ಓಕೆ. ಅದನ್ನ ಇಲ್ಲಿ ಇವ್ರನ್ನ ನೋಡ್ಕೊಂಡು ಒಂದು ಮಿಲ್ಕ್ ಶೇಕ್ ತಗೊಂಡು ಹೋಗೋಣ ಅಂತೇಳಿ ಬಂದೆ. ಓಕೆ. ವಿಜಯನಗರ ಫುಡ್ ಕೋರ್ಟ್ ಇದೆಯಲ್ವಾ, ಫುಡ್ ಸ್ಟ್ರೀಟು. ಫುಡ್ ಸ್ಟ್ರೀಟ್ ಇದೆಯಲ್ಲ, ಹಾ. ಅಲ್ಲಿ ಎಲ್ಲ ಹೆಂಗಸರು ಮಕ್ಕಳು ಎಲ್ಲರೂ ಅಲ್ಲಿ ಫುಡ್ ಅಲ್ಲಿನ ಒಂದು ಉಪಹಾರವನ್ನು ಸೇವಿಸ್ತಾರೆ. ಅಲ್ಲಿ ಮಿಸ್ ಮಾಡ್ಕೊಳ್ಳೋಂಥ ಚೆನ್ನಾಗಿ ಖಂಡಿತವಾಗ್ಲೂ ಇಲ್ಲಿ ಬಂದ ಸ್ವಾದನ್ನು ಅನುಭವಿಸ್ಬೋದು. ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ ಸರ್? 100 ಕೊಡ್ತೇನೆ ಸರ್. 100 ಕೊಡ್ತೀರಾ? 100%. ಏನ್ ಸ್ಯಾಂಡ್ವಿಚ್ ಸರ್ ಇದು? ಸರ್ ಸ್ವೀಟ್ ಕಾರ್ನ್ ಸ್ಯಾಂಡ್ವಿಚ್ ಅಂತ ತಗೊಂಡಿದ್ದೀನಿ. ಇದ್ರಲ್ಲಿ ತುಂಬಾ ಸ್ವೀಟ್ ಕಾರ್ನ್ ಇದೆ, ಮತ್ತೆ ಗ್ರೀನ್ ಚಟ್ನಿ ಇದೆ, ನಿಮಗೆ ಸಾಸು ವಿತ್ ಎಲ್ಲ ತುಂಬಾ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ಹೇಗಿದೆ ಸರ್ ಸ್ಯಾಂಡ್ವಿಚ್? ತುಂಬ ಚೆನ್ನಾಗಿದೆ. ಓಕೆ. ಎಷ್ಟು ಸರ್ ಸ್ಯಾಂಡ್ವಿಚ್? 65 ತಗೊಂಡಿದ್ದೀನಿ. ಎಲ್ಲ ಕಡೆ ಸ್ಯಾಂಡ್ವಿಚ್ ಸಿಗುತ್ತೆ, ಬೇರೆ ಕಡೆ ಸಿಗೋ ಸ್ಯಾಂಡ್ವಿಚ್ಗೂ ಇದಕ್ಕೂ ಏನು ಸರ್ ವ್ಯತ್ಯಾಸ? ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಫ್ರೆಶ್ ಆಗಿದೆ. ಓಕೆ. ಟೆಲ್ ಮಿ ಅಬೌಟ್ ದಿ ಚಟ್ನಿ. ಅವ್ರು ಗ್ರೀನ್ ಚಟ್ನಿ ಯೂಸ್ ಮಾಡಿದಾರಲ್ಲ. ಗ್ರೀನ್ ಚಟ್ನಿ ಪುದೀನ ಫ್ಲೇವರ್ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಮೈನಸ್ ಎಲ್ಲ ಚೆನ್ನಾಗಿದೆ. ಓಕೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಹೆಸರು? ಸರ್ ಗುರು ಅಂತ. ಏನು ಐಸ್ ಕ್ರೀಮ್ ತೊಗೊಂಡ್ರಿ ಸರ್ ಇವತ್ತು? ಸರ್ ಇವತ್ತು ಫಸ್ಟ್ ಆ್ಯಕ್ಚುಲಿ ನಾನು ತೊಗೊಂಡು ಬಂದ್ಬಿಟ್ಟು ಜಾಕ್ ಫ್ರೂಟ್ ತೊಗೊಂಡಿದ್ದೆ. ಓಕೆ. ಅದು ತುಂಬ ಚೆನ್ನಾಗಿತ್ತು. Okay. ಇನ್ನೊಂದು ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೀತಾಫಲ ತೊಗೊಂಡಿದ್ದಾರೆ, ಅದು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಎಷ್ಟು ಕೊಡ್ರಿ ಸರ್ ಇದಕ್ಕೆ? ಸರ್ ಬಟ್ ಜಸ್ಟ್ 15 ರುಪೀಸ್ ಕೊಟ್ಟಿದ್ದಾರೆ. ಬಟ್ ನಾನು ಇದು ಈ ಟೇಸ್ಟು ಬೇರೆ ಇದಲ್ಲಿ ನೋಡಿದೆ, ಫ್ಲೇವರಲ್ಲಿ ನೋಡಿದೆ, ಬಟ್ ತುಂಬ ಕಾಸ್ಟ್ಲಿ ತಿಂದಿದ್ದೆ. ಬಟ್ ಇದು 15 ರುಪೀಸ್ಗೆ ಈ ಟೇಸ್ಟ್ ಕೊಟ್ಟಿರೋದು ತುಂಬ ಚೆನ್ನಾಗಿದೆ. ಪ್ರೀಮಿಯಂ ಕ್ವಾಲಿಟಿ, ದೊಡ್ಡ ಮದುವೆಯಲ್ಲಿ ಫಂಕ್ಷನಲ್ಲಿ ತಿಂದಿದ್ದೆ. ಓಕೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಆ ಟೇಸ್ಟ್ ನಂಗೆ ಇಲ್ಲೇ ಸಿಗ್ತಾ ಇದೆ. ಓಕೆ. ಕಸ್ಟಮರ್ ಈಸ್ ಎ ಕಿಂಗ್. ಫೈನಲಿ ಅವರೇ ರಿವ್ಯೂ ಕೊಡೋದು ನಮಗೆ. ಕರೆಕ್ಟ್. ಅವ್ರಿಗೆ ನಾವು ದಿ ಬೆಸ್ಟ್ ಕೊಟ್ಬಿಟ್ರೆ ಅದಕ್ಕಿಂತ ನಾವು ಖುಷಿ ಪಡಿಸೋದು ಇನ್ನೇನಿಲ್ಲ. ದಟ್ ಡಿಯರ್ ಕಾನ್ಸೆಪ್ಟ್ ಮೇಜರ್ ಅದೇನೆ. ಓಕೆ. ಡಿಯರ್ ಅಂತ ಹೆಸರಿಟ್ಟಿರೋದು ನಾವು ಆತ್ಮೀಯರು, ತುಂಬಾ ಪ್ರೀತಿ ಮಾಡೋರು ಬಂದು ತಿಂದುಬಿಟ್ಟು ಖುಷಿ ಪಟ್ಕೊಂಡು ಹೋಗ್ಲಿ ಅನ್ನೋದು ಅಷ್ಟೇ. ಸೂಪರ್. ಅಂಡ್ ಎಸ್ಪೆಷಲಿ ಇದು ಕಿಡ್ಸ್ಗೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತ ಫುಡ್ ನಾವು ಯಾಕೆ ಚೂಸ್ ಮಾಡ್ತೀವಿ ಅಂದ್ರೆ, ಲೈಕ್ ದೇವರು ಅನ್ನೋದು ಮಕ್ಕಳಲ್ಲಿ ನಾವು ಕಾಣ್ತೀವಿ. ಓಕೆ. ಅದು ಡಿಯರ್ ಸ್ಪೆಷಲ್. ಅಂಗಡಿಗೆ ಹೆಸರು ಇಡಬೇಕು ಅಂತ ಯಾಕೆ ಅನಿಸ್ತು? ಡಿಯರ್ ಅಂದ್ರೆ ತುಂಬಾ ಆತ್ಮೀಯರು ಅಂತ. ಹೌದು. ನಾವು ತುಂಬಾ ಪ್ರೀತಿ ಮಾಡೋರಿಗೆ ಕರೆಯೋದು ಪ್ರಪಂಚದಲ್ಲಿ ಒಂದೇ ವರ್ಡ್.
ಡಿಯರ್ ಅಂತ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ ಹೈಲೈಟು ಸ್ಯಾಂಡ್ವಿಚು, ಬರ್ಗರು, ಫ್ರೆಂಚ್ ಫ್ರೈಸು ಆ್ಯಂಡ್ ತುಂಬ ಸ್ಪೆಷಲ್ ಡಿಯರ್ ಸ್ಪೆಷಲ್ ಅಂದರೆ ವ್ಯಾಫಲ್ ವಿತ್ ಐಸ್ ಕ್ರೀಮ್. ಓಕೆ, ಏನೇನು ಆಫರ್ಸ್ ಇದೆ ಸರ್ ಈಗ ಆಫರ್ 199 ಕಾಂಬೋ ಇದೆ ಆ್ಯಂಡ್ 49 ಬರ್ಗರ್ ಇದೆ. ಪ್ರೀಮಿಯಮ್ ಮಿಲ್ಕ್ ಬೇಸ್ಡ್ ಐಸ್ ಕ್ರೀಮ್ ಅಂತ ಒಂದು ಬರುತ್ತೆ. ನಾವು ಇದೆಲ್ಲವೂ ಪ್ರೊವೈಡ್ ಮಾಡ್ತಿರೋದು ಐಡಿಯಲ್ ಐಸ್ ಕ್ರೀಮು ಪ್ಲಸ್ ನಮ್ಮದೇ ಮ್ಯಾನುಫ್ಯಾಕ್ಚರ್ ಕೆಲವೊಂದಿದೆ. ಓಕೆ, ಸೊ ಟೋಟಲಿ ಫ್ರೂಟ್ ಬೇಸ್ಡ್ ಮಿಲ್ಕ್ ಬೇಸ್ಡ್ ಐಸ್ ಕ್ರೀಮ್ ಇದು. ಓಕೆ, ಸೊ ಹಂಗಾಗಿ 29 ರುಪೀಸ್ ಅಲ್ಲ, ಯಾವ್ಯಾವ ಇದು ಸಿಗುತ್ತೆ ಸರ್? ಯಾವ್ಯಾವ ಫ್ಲೇವರ್ ಈಗ ಸಿಗುತ್ತೆ? 29 ರುಪೀಸ್ದೆಲ್ಲ ನಮಗೆ ಸ್ಟ್ರಾಬೆರಿ, ಪಿಸ್ತಾ, ಮ್ಯಾಂಗೋ ಆ್ಯಂಡ್ ಬಟರ್ ಸ್ಕಾಚ್ ಓಕೆ, ಈ ಥರ ಒಂದು ಸೆಲೆಕ್ಟೆಡ್ ಮಾತ್ರ ಸಿಂಗಲ್ ಸ್ಕೂಪಲ್ಲಿ ನಾವು 29 ಲಾಂಚ್ ಮಾಡಿದ್ದೀವಿ. ಓಕೆ, ಮಿಕ್ಕಿದ್ದೆಲ್ಲ 49, 59 ಆ್ಯಂಡ್ ವೆರಿ ನಮ್ಮಲ್ಲಿ ತುಂಬ ಹೈಲೈಟ್ ಸ್ಪೆಷಲ್ ಅಂದರೆ ಅಂಜೀರ್ ಡಿಲೈಟ್ ಅಂತ ಬರುತ್ತೆ. ಓಕೆ, ಅಂಜೀರ್ ಡಿಲೈಟ್ ಬಂದು ಮೋಸ್ಟ್ ಪ್ರೀಮಿಯಂ ಸ್ಟ್ಯಾಂಡರ್ಡ್ ಐಸ್ ಕ್ರೀಮ್ ಅದು. ಓಕೆ, ಹೈಯೆಸ್ಟ್ ಕ್ವಾಲಿಟಿ ಇದು ಆ್ಯಂಡ್ ಐಡಿಯಲ್ ಐಸ್ ಕ್ರೀಮ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಅನಿಸುತ್ತೆ. ಹೌದು, ಮಂಗಳೂರು ಬ್ರ್ಯಾಂಡ್ ಅದು. ಮಂಗಳೂರು ಬ್ರ್ಯಾಂಡ್ ಅದು ಪಬ್ಬಾಸ್ ಇದು ಎಲ್ಲ. ಓಕೆ, ಅದು ಬಿಟ್ಟು ನಮ್ಮದೇ ಸ್ಪೆಷಲೈಸ್ಡ್ ಅಂತ ನಾವು ಮಾಡಿದ್ದೀವಿ, ಚಿಕ್ಕು ಆಲ್ಮಂಡ್ ಅಂತ. ಓಕೆ, ಅದು ಇರ್ಬೋದು ಆ್ಯಂಡ್ ಎಸ್ಪೆಷಲಿ ತುಂಬ ಸ್ಪೆಷಲ್ ಆಗಿ ಟೇಸ್ಟ್ ಮಾಡಲೇಬೇಕು ಅನ್ನೋದು ಕ್ಯಾರಮಲ್ ಐಸ್ ಕ್ರೀಮ್. ಓಕೆ, ಆ್ಯಂಡ್ ಟರ್ಕಿಶ್ ಡಿಲೈಟ್ ಅಂತ ಇದೆ. ಓಕೆ, ಅದು ನಿಮಗೆ ಇಲ್ಲಿ ಡಿಮ್ಯಾಂಡಿಂಗ್, ಇಲ್ಲೆಲ್ಲೂ ಸಿಗಲ್ಲ, ನಮ್ಮಲ್ಲಿ ಫಾಸ್ಟ್ ಮೂವಿಂಗ್. ಓಕೆ, ಆ್ಯಂಡ್ ಎಸ್ಪೆಷಲಿ ಜಾಕ್ ಫ್ರೂಟ್, ಓಕೆ, ಈಗಿನ ಟೈಮಲ್ಲಿ ಮಕ್ಕಳುಗಳ ಹಣ್ಣು ಅದು ಇದು ಅಂತಾರೆ, ಜಾಕ್ ಫ್ರೂಟ್ ಐಸ್ ಕ್ರೀಮ್ ಅಂತ ನಾವು ಪ್ರೀಮಿಯಂ ಐಸ್ ಕ್ರೀಮ್ ಅದು. ಓಕೆ, ಆ್ಯಂಡ್ ಅದು ಬಂದು ಸಿಂಗಲ್ ಸ್ಕೂಪ್ 45 ರುಪೀಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ Okay. ಡಿಯರ್ ಸ್ಪೆಷಲ್ ಅಲ್ಲಿ. ಓಕೆ, ಓಕೆ. ಆ್ಯಂಡ್ ನೀವು ಹಾಕುವಂಥ ಸ್ಯಾಂಡ್ವಿಚ್ಗೆ ಹಾಕುವಂಥ ರೆಡ್ ಚಟ್ನಿ ಆ್ಯಂಡ್ ಗ್ರೀನ್ ಚಟ್ನಿ ಬಗ್ಗೆ ಹೇಳಿ ಸರ್. ಸರ್ ಗ್ರೀನ್ ಚಟ್ನಿ ಬಂದು ನಾವೇ ಸೆಲ್ಫ್ ಪ್ರಿಪೇರ್ ಮಾಡೋದು. ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಹೋಗ್ತೀವಿ ಸರ್? ಬೆಳಗ್ಗೆ 11:30 ಟು ನೈಟ್ 10:30 ತನಕ ಇರುತ್ತೆ ಓಕೆ, ಆಲ್ಮೋಸ್ಟ್. ಸ್ಕ್ರೀನ್ ಮೇಲೆ ನಿಮ್ಮ ನಂಬರು ಡಿಸ್ಪ್ಲೇ ಆಗ್ತಿರುತ್ತೆ. ಒಂದು ಅದ್ಭುತವಾದಂಥ ರುಚಿನ ಕಡಿಮೆ ರೇಟಲ್ಲಿ, ಅದು ವಿಶೇಷವಾಗಿ ಈ ಬೇಸಿಗೆ ಕಾಲಕ್ಕೆ ಐಸ್ ಕ್ರೀಮ್ಗಳೆಲ್ಲ ಇಷ್ಟು ಕಡಿಮೆ ರೇಟಲ್ಲಿ, ಐಸ್ ಕ್ರೀಮ್ಸ್ಗಳೇ ಆಗಿರ್ಬೋದು, ಮಿಲ್ಕ್ ಶೇಕ್ಗಳೇ ಆಗಿರ್ಬೋದು, ಬರ್ಗರು, ಇವೆಲ್ಲ ಇಷ್ಟು ಕಡಿಮೆ ರೇಟಿಗೆ ಎಲ್ಲ ಫ್ಯಾಮಿಲೀಸ್ಗೆ ಉಪಯೋಗ ಆಗಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾಯಿದ್ದೀರಿ. ನಿಮಗೆ, ನಿಮ್ಮ ತಂಡಕ್ಕೆ, ನಿಮ್ಮ ಪರಿವಾರಕ್ಕೆ ಒಳ್ಳೆಯದಾಗಲಿ ಸರ್.